ಈಗಾಗಲೇ ರಾಜಕೀಯದಲ್ಲಿ ಒಂದು ಅಲಿಖಿತ ನಿಯಮ ಇದೆ. ನಿಮ್ಮ ಪ್ರೀತಿಗೆ ತಕ್ಕ ನಿಮ್ಮ ನೀತಿಗೆ ತಕ್ಕ ನಮ್ಮ ಪ್ರೀತಿ ಅಂತ. ಅದೇ ರೀತಿ ರಾಜಕಾರಣದಲ್ಲಿ ಈಗ ಮಾತಿಗೆ ಮಾತು, ಏಟಿಗೆ ಏಟು, ತಂತ್ರಕ್ಕೆ ತಂತ್ರ. ಪ್ರಮುಖವಾಗಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಗರಣವೇ ಪ್ರತ್ಯಸ್ತ್ರವಾಗಿ ಬಳಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಅಥವಾ ಮೂಢಾಸ್ತ್ರವನ್ನು ಬಿಜೆಪಿ ನಾಯಕರು, ಜೆಡಿಎಸ್ನ ನಾಯಕರು ಬಳಸ್ತಾ ಇದ್ದಾರೆ. ಈಗ ಬಿಜೆಪಿ ಅವಧಿಯಲ್ಲಾದಂಥ ಹಗರಣಗಳನ್ನು ಮುಂದಿಟ್ಟು ಪ್ರಮುಖವಾಗಿ ಕೋವಿಡ್ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಗಳೇನು ಕೇಳಿಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ಸಮಿತಿಯನ್ನು ಮಾಡಲಾಗಿದೆ. ಆ ಸಮಿತಿಯ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಯಾಕೆ ಕೋವಿಡ್ ಅಲ್ಲಿ ನಡೆದಿರೋ ಹಗರಣ ಇವರು ಕಣ್ಣು ಕಾಣಿಸ್ಲಿಲ್ವಾ? ಇಲ್ಲಿ ಬಿಜೆಪಿನಲ್ಲಿ ಇರುವಂತಹ ಒಡಕು ಈ ತರ ರಾಜ್ಯಪಾಲರ ಕುರ್ಚಿ ಹಿಂಗಾಗ್ಬಿಟ್ರೆ ಫೆಡರಲಿಸಂಗೆ ಅರ್ಥ ಎಲ್ಲಿದೆ? ಇವತ್ತು ರಾಜಭವನವನ್ನ ಬಿಜೆಪಿ ಕಚೇರಿಯಾಗಿ ಮಿಸ್ಯೂಸ್ ಮಾಡ್ತಾ ಇದ್ರೆ ಮೂಡ ವಿರುದ್ಧದ ರಾಜ್ಯಪಾಲರ ಪ್ರಾಸಿಕ್ಯೂಷನ್ನ ಸಿಎಂ ಸಿದ್ದರಾಮಯ್ಯ ಮಾತ್ರವಲ್ಲದೆ ಕಾಂಗ್ರೆಸ್ ಪಕ್ಷ ಸಹ ಗಂಭೀರವಾಗಿ ಪರಿಗಣಿಸಿದೆ. ಬಿಜೆಪಿ ಸಿಎಂ ವಿರುದ್ಧದ ಪ್ರಕರಣಕ್ಕೆ ರಾಜೀನಾಮೆ ಕೇಳುತ್ತಿದ್ರೆ ಕಾಂಗ್ರೆಸ್ ಸಹ ತನ್ನದೇ ಸ್ಟ್ರಾಟರ್ಜಿಯನ್ನ ಮುಂದುವರಿಸಿದೆ. ವಿಪಕ್ಷ ಬಿಜೆಪಿಯನ್ನ ಕಟ್ಟಿಹಾಕಲು ಕೋವಿಡ್ ವೇಳೆ ನಡೆದ ಹಗರಣ, ಬಿಟ್ಕಾಯಿನ್, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧದ ಫೋಕ್ಸೋ ಕಾಯ್ದೆಯನ್ನ ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಲು ಮುಂದಾಗಿದೆ. ಮೂಡ ಪ್ರಕರಣ ಬೆನ್ನಲ್ಲೇ ಈ ಸಮಯದಲ್ಲಿ ಬಿಜೆಪಿ ವಿರುದ್ಧ ಸಮರ ಸಾರುವುದಕ್ಕೆ ಇದು ಅನಿವಾರ್ಯ ಸಹ ಆಗಿದೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಮತ್ತಷ್ಟು ಪ್ರಕರಣ ವಿಚಾರಣೆಗೆ ಸರ್ಕಾರ ಅನುಮತಿ ನೀಡಲಿದೆ. ಪಿಎಸ್ಐ ಹಗರಣ, ಬಿಟ್ಕಾಯಿನ್, ಕೋವಿಡ್ ಹಗರಣ ಸೇರಿ ಪ್ರಮುಖ ಹಗರಣಗಳ ಬಗ್ಗೆ ವರದಿಯನ್ನ ಪಡೆಯಲು ಸರ್ಕಾರ ಮುಂದಾಗಿದೆ. ಪಿಎಸ್ಐ ಹಗರಣದಲ್ಲಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಪ್ರಾರಂಭಕ್ಕೆ ಸರ್ಕಾರದ ಮಟ್ಟದಲ್ಲಿ ಸಿದ್ಧತೆ ನಡೆಯುತ್ತಿದೆ. ಕೋವಿಡ್ ವರದಿ ಆಧರಿಸಿ ಬಿಜೆಪಿ ನಾಯಕರನ್ನ ಹಣಿಯಲು ಪ್ರಯತ್ನಿಸಲಾಗ್ತಿದೆ. ಎಚ್ಡಿಕೆ ವಿರುದ್ಧ ಫೋರ್ಜರಿ ಸಹಿ ವಿಚಾರ ಮುಂದಿಟ್ಟುಕೊಂಡು ಇಕ್ಕಟ್ಟಿಗೆ ಸಿಲುಕಿಸುವ ಪ್ಲಾನ್ ಮಾಡಲಾಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಪ್ಲಾನ್ ಬಿ ಬಗ್ಗೆ ಆಲೋಚನೆ ಪೂರ್ವ ಸಿದ್ಧತೆ ನಡೆಯುತ್ತಿದೆ ಎಂದು ಹೇಳಲಾಗ್ತಿದೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಅವಧಿಯಲ್ಲಾದ ಪ್ರಕರಣಗಳನ್ನು ಬಿಡುವುದಿಲ್ಲ, ತನಿಖೆ ನಡೆಸುತ್ತೇವೆ ಅಂತ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಪ್ರಾಸಿಕ್ಯೂಷನ್ ಕೊಟ್ರಲ್ಲ, ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕೊಡಲಿಲ್ಲ? ಶಶಿಕಲಾ ಅವ್ರದ್ದು ಯಾಕೆ ಕೊಡಲಿಲ್ಲ? ನಿರಾಣಿ ಅವ್ರದ್ದು ಯಾಕೆ ಕೊಡಲಿಲ್ಲ? ಯಾಕೆ ಕೋವಿಡ್ ಅಲ್ಲಿ ನಡೆದಿರೋ ಹಗರಣ ಇವರು ಕಣ್ಣು ಕಾಣಿಸ್ಲಿಲ್ವಾ? ಈ ತರ ರಾಜ್ಯಪಾಲರ ಕುರ್ಚಿ ಹಿಂಗಾಗ್ಬಿಟ್ರೆ ಫೆಡರಲಿಸಂಗೆ ಅರ್ಥ ಎಲ್ಲಿದೆ? ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವರ ಸ್ಕ್ಯಾಮ್ಗಳನ್ನು ಮುಚ್ಚಾಕ್ಲಿಕ್ಕೆ. PSI ಸ್ಕ್ಯಾಮ್ ಪ್ರೂವ್ ಆಗಿದೆ, ಅದಕ್ಕೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೆ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಿ. ನಿಮ್ಮ ಕರೋನಾ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.